ನಮಸ್ತೆ ಫ್ರೆಂಡ್ಸ್. ನೋಡಿ, ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೇನೆ. ನಿನ್ನೆ ಮಾಡಿದ ಬೆಳ್ತಿಗೆ ಅನ್ನ ಉಳಿದಿತ್ತು, ಅದನ್ನು ಸೇರಿಸಿ ಅಕ್ಕಿ ಹಿಟ್ಟಿಗೆ ಸೇರಿಸಿ ಮಾಡಿದೆ. ನೋಡಿ, ಹೀಗೆ ನಾನು ಅಕ್ಕಿ ಹುಡಿಯನ್ನು ಹಾಕಿ ಅಕ್ಕಿ ಹಿಟ್ಟು ಅರ್ಧದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಹೀಗೆ ರೊಟ್ಟಿ ಮಾಡಿದ್ದೇನೆ. ನೋಡಿ, ಸ್ವಲ್ಪ ಅನ್ನ ಹಾಕಿದ್ದು, ತುಂಬ ಹಾಕಲಿಲ್ಲ. ತುಂಬ ಹಾಕಿದರೆ ಅದು ಮೆತ್ತನಾಗಿ ಇದಾಗುತ್ತೆ. ನಮ್ಮ ಕಣ್ಣಂದಾಜಿಯಲ್ಲಿ ನಾನು ಹಾಕೋದು. ನೋಡಿ ಫ್ರೆಂಡ್ಸ್, ಇದು ನಾನು ಹೀಗೆ ಇದನ್ನೆಲ್ಲ ಕಲಿಸಿಕೊಳ್ಬೇಕು. ಅದಕ್ಕೆ ಅಕ್ಕಿ ಹುಡಿಯನ್ನು ಹಾಕಿ ಕಲಿಸಿ ನನಗೆ ರೊಟ್ಟಿ ಮಾಡ್ತಾ ಇದ್ದೇನೆ. ಬಾಳೆ ಎಲೆಯ ಸಹಾಯದಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಈಗ ನೋಡಿ, ಇಷ್ಟು ಗಟ್ಟಿ ಆಯಿತು ನೋಡಿ. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಟು ಬಾಳೆ ಎಲೆಯಲ್ಲಿ ನಂತರ ಬಾಳೆ ಎಲೆಯಲ್ಲಿ ತಟ್ಟಿ ನೋಡಿ ಹೇಗೆ ಮಾಡಿದ ರೆಸಿಪಿ. ನಮಗೆ ನಿನ್ನೆಯ ನೈವೇದ್ಯದ ಅನ್ನ ಇತ್ತು ರಾತ್ರಿದು, ಅದನ್ನು ಸ್ವಲ್ಪ ಹಾಕಿದ್ದೇನೆ. ಒಂದು ಕಪ್ಪಿನಷ್ಟು ಬೆಳ್ತಿಗೆ ಅನ್ನ ಹಾಕಿದ್ದೇನೆ. ಅಕ್ಕಿ ಜೊತೆ ನನಗೆಲ್ಲ ಬಹಳ ಇಷ್ಟದ ತಿಂಡಿ ಕುಚ್ಚಿಲಕ್ಕು. ನಾನು ವಾರಕ್ಕೊಮ್ಮೆ ಮಾಡ್ತೇನೆ. ಕುಚ್ಚಿಲಕ್ಕಿಯನ್ನು ನಾನು ನೆನೆ ಹಾಕಿ ನೆನೆ ಹಾಕಿ ಬೆಂಕಿಯಲ್ಲಿ ಒಲೆಯ ಮೇಲೆ ರೊಟ್ಟಿ ಮಾಡಿದರೆ ಕೆಂಡದಲ್ಲಿ ರೊಟ್ಟಿ ಇನ್ನು ಇದನ್ನು ಹಾಕಿ ಉಂಡೆ ಮಾಡಿಕೊಂಡು ಬಾಳೆ ಸಹಾಯದಿಂದ ಇದನ್ನು ರೊಟ್ಟಿ ಮಾಡ್ತೇನೆ. ನೋಡಿ, ಚಿಕ್ಕ ಚಿಕ್ಕ ಉಂಡೆಗಳ ಹಾಗೆ ಮಾಡಿ ಉಂಡೆ ಮಾಡಿ ಇಟ್ಟುಕೊಳ್ಳೋದು ಸುಲಭ ಆಗುತ್ತೆ. ಮತ್ತೆ ಬಾಳೆ ಎಲೆಯಲ್ಲಿ ತಟ್ಟು ಮತ್ತು ನಾನು ಒಂದು ಪ್ಲೇಟಿನ ಸಹಾಯದಿಂದ ಅದನ್ನು ನೋಡಿ, ಹೀಗೆ ಬಾಳೆ ಎಲೆಯಲ್ಲಿ ಮಾಡಿ ಬಾಳೆ ಎಲೆಯನ್ನು ಹೀಗೆ ತುಂಡು ಮಾಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಒರೆಸಬೇಕು. ಈಗ ಮಳೆಗಾಲದಲ್ಲಿ ಏನಾದರೂ ಇರ್ತದೆ ಅದರ ಮೇಲೆ ಅಡಿಯಲ್ಲಿ ಎಲ್ಲ. ಹೀಗೆ ಒಂದು ತಟ್ಟೆ ತಕ್ಕೊಂಡು ಹೀಗನ್ನು ಒತ್ತಿದೆ. ನೋಡಿ, ಈಗ ಚೆಂದದ ರೊಟ್ಟಿ ಆಗುತ್ತೆ. ಮತ್ತು ಅದು ಅಲ್ಲಲ್ಲಿ ತೆಳುವೆಲ್ಲ ಇದ್ದರೆ ಅದನ್ನು ನಾವು ಮತ್ತೆ ತಟ್ಟಿ ಸರಿ ಮಾಡಬೇಕು, ಸರಿಯಾಗುತ್ತೆ. ನೋಡಿ, ಎಷ್ಟು ಚೆಂದ ಬರ್ತದಲ್ಲ. ಇದಕ್ಕೆ ತಿನ್ನಲು ನಾವು ಒಂದು ಬೆಂಡೆ ತಗೊಳ್ತೇವೆ, ಇಲ್ಲದಿದ್ದರೆ ಬೆಲ್ಲ. ನಾನು ಇದು ಸಾಂಬಾರು ಮಾಡಿದ್ದೇನೆ. ಸಾಂಬಾರು ಆದರೆ ಒಳ್ಳೆಯದಾಗ್ತದೆ. ಸಾಫ್ಟಾಗಿ ಬಂದಿದೆ ರೊಟ್ಟಿ. ರೇಷನ್ ಅಕ್ಕಿ, ನಾನು ರೇಷನ್ ಕುಚ್ಚಿಲಕ್ಕಿ ಸಿಗ್ತದೆ ಬಿಳಿಯದ್ದು. ಅದರನ್ನು 1 ಗ್ಲಾಸ್ ಬೆಳ್ತಿಗೆ ಕುಚ್ಚಿಲು ಮತ್ತು ಅರ್ಧ ಗ್ಲಾಸು ಬೆಳ್ತಿಗೆ ಬಿಳಿ ಕುಚ್ಚಿಲು ತಗೊಂಡು ಅದನ್ನು ನಾನು ನೆನೆಸಿದ ನಂತರ ಅದನ್ನು ರುಬ್ಬುವಾಗ ಸ್ವಲ್ಪ ಅನ್ನವನ್ನು ಹಾಕಿ ರುಬ್ಬಿಕೊಂಡೆ. ನಂತರ ಅದು ಗಟ್ಟಿ ಬರೋದಿಲ್ಲ ನೋಡಿ, ಅದಕ್ಕೆ ಸ್ವಲ್ಪ ಅಕ್ಕಿ